Hey everyone, welcome back to Finance with Nishant. ನೀವು ಯಾವತ್ತಾದರೂ ಮಾರ್ಕೆಟ್ ಚಾರ್ಟ್ನ ನೋಡಿ ಏನಪ್ಪಾ ಇದು ರೆಡ್ ಗ್ರೀನ್ ಕ್ಯಾಂಡಲ್ಸ್ ಈ ಥರ ಕ್ಲಸ್ಟರ್ಡ್ ಆಗಿದೆ, ಇದನ್ನ ನೋಡಿ ನಾವು ಮಾರ್ಕೆಟ್ ಡೈರೆಕ್ಷನ್ನ ಹೆಂಗೆ ಕಂಡುಹಿಡಿಯೋದು, ಹೇಗೆ ನಾವು ಟ್ರೇಡ್ ಮಾಡೋದು ಅಂತ ಅಂದ್ಕೊಂಡಿದ್ರೆ ಯು ಆರ್ ದ ರೈಟ್ ಪ್ಲೇಸ್. ಈ ಪ್ರಶ್ನೆಗೆ ಇವತ್ತು ನಿಮಗೆ ಸುಲಭವಾದ ಉತ್ತರ ಸಿಗುತ್ತೆ. ಓಕೆ, ಲೆಟ್ಸ್ ಬಿಗಿನ್. ಈಗ ನೀವು ನೋಡ್ತಾ ಇರೋದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್. ಈ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ನಾವು ಪ್ರೀವಿಯಸ್ ವಿಡಿಯೋಲಿ ನೋಡಿದ್ವಿ, ಹೇಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನ ರೀಡ್ ಮಾಡೋದು, ಆ ದಿನ ಆ ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನಮಗೆ ಕ್ಯಾಂಡಲ್ಸ್ ತಿಳಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈ ಕ್ಯಾಂಡಲ್ ಈ ಪ್ರೈಸ್ ಪಾಯಿಂಟ್ನಲ್ಲಿ ಓಪನ್ ಆಯಿತು, ಇಷ್ಟು ಕೆಳಗೆ ಬಂತು, ಇಷ್ಟು ಹೈಯೆಸ್ಟ್ ಹೋಯಿತು ಆ್ಯಂಡ್ ಅಟ್ ದ ಲಾಸ್ಟ್ ಈ ಪಾಯಿಂಟಲ್ಲಿ ಕ್ಲೋಸ್ ಆಯಿತು. ಜಸ್ಟ್ ಎ ರಿಮೈಂಡರ್, ಇದು ನಮಗೆ ಓಪನ್ ವ್ಯಾಲ್ಯೂ, ಇದು ಕ್ಲೋಸ್ ವ್ಯಾಲ್ಯೂ, ಇದು ಹೈ ಮತ್ತು ಇದು ಲೋ. ಇಷ್ಟು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಬಟ್ ದ ಪ್ರಾಬ್ಲಮ್ ಇಸ್, ಇದನ್ನು ನಾವು ಆಸ್ ಅ ಹೋಲ್ ನೋಡಿದಾಗ ನಮಗೆ ಟ್ರೆಂಡ್ ಐಡೆಂಟಿಫೈ ಮಾಡೋದು, ಅಂದರೆ ಮಾರ್ಕೆಟ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆಯಪ್ಪ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಯೂಶಲಿ ಈ ಥರ ಕ್ಲಸ್ಟರ್ಡ್ ಆಗಿ ರೆಡ್ ಗ್ರೀನ್ ಕ್ಯಾಂಡಲ್ಸ್ ಇದ್ದರೆ ನಮಗೆ ಡೈರೆಕ್ಷನ್ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಮಾರ್ಕೆಟ್ದು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ದೇರ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಜಾಪನೀಸ್ ಚಾರ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಹೈಕಿನಾಶಿ. ಹೈಕಿನಾಶಿ ಅಂದರೆ ಏನಪ್ಪ? ಹೈಕಿನಾಶಿ ಜಾಪನೀಸ್ ಅರ್ಥದಲ್ಲಿ ಆವ್ರೇಜ್ ಬಾರ್ ಅಂತ ಅರ್ಥ. ಸೊ ಹೈಕಿನಾಶಿ ನೀವು ನೋಡಿದರೆ, ಇಫ್ ಯು ಹ್ಯಾವ್ ಟು ಕಂಪೇರ್ ಕ್ಯಾಂಡಲ್ ಸ್ಟಿಕ್ಸ್ ಆ್ಯಂಡ್ ಹೈಕಿನಾಶಿ, ಇದು ಹಳ್ಳ ದಿಣ್ಣೆ ಇರೋ ರೋಡ್ ಆದ್ರೆ ಹೈಕಿನಾಶಿ ಇಸ್ ಅ ಹೈವೇ. ಏನಪ್ಪ ಇದು ಹೈವೇ ಅಂತ ಇದ್ದಾರೆ ಅಂದರೆ ಅಷ್ಟೊಂದು ಸ್ಮೂತ್ ಆಗಿರುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ರೆ, ಬನ್ನಿ ಹೈಕಿನಾಶಿ ಚಾರ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಈಗ ನಾವು ಎರಡೂ ಚಾರ್ಟ್ನ ಕಂಪೇರ್ ಮಾಡಿ ನೋಡೋಣ. ಲೆಫ್ಟ್ ಸೈಡ್ ನಮಗಿರೋದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಆ್ಯಂಡ್ ರೈಟ್ ಸೈಡ್ ಇರೋದು ಹೈಕಿನಾಶಿ ಚಾರ್ಟ್. ಎರಡೂ ಕೂಡ ನಮಗೆ ಸೇಮ್ ಟೈಮ್ ಫ್ರೇಮ್ನಲ್ಲಿ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ವಿಷಯ ತಿಳಿಸ್ಕೊಡ್ತಾ ಇದೆ. ಕ್ಯಾಂಡಲ್ ಸ್ಟಿಕ್ಸ್ ನಾವು ಆಲ್ರೆಡಿ ಕಲ್ತಿರೋ ಪ್ರಕಾರ ಆ ದಿನದಂದು ಏನಾಯಿತು ಅಂತ ಮಾತ್ರ ಪ್ಲಾಟ್ ಮಾಡುತ್ತೆ. ಆ್ಯಸ್ ಸೀರೀಸಲ್ಲಿ ನಾವು ನೋಡಿದಾಗ ಅದು ರೆಡ್ ಕಲರ್, ಗ್ರೀನ್ ಕಲರ್, ಯಾವ ಕಲರ್ ಓಪನಿಂಗ್ ಕ್ಲೋಸ್ ಮೇಲೆ ಡಿಪೆಂಡ್ ಆಗುತ್ತೋ ಆ ಕಲರ್ ಪ್ಲಾಟ್ ಮಾಡ್ತಾ ಇರುತ್ತೆ. ಆನ್ ದ ಅದರ್ ಸೈಡ್ ನಾವು ಹೈಕಿನಾಶಿ ನೋಡಿದಾಗ, ಹೈಕಿನಾಶಿಲಿ ಟ್ರೆಂಡ್ ಅಪ್ ಟ್ರೆಂಡಲ್ಲೇ ಮೂವ್ ಆಗ್ತಿದ್ರೆ ಕಲರ್ಸ್ ಯಾವಾಗಲೂ ಗ್ರೀನ್ ಕಲರಲ್ಲೇ ಇರುತ್ತೆ. ಯಾವಾಗ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಹೋಗ್ತಿದ್ರೆ ಕಲರ್ಸ್ ಯಾವಾಗಲೂ ರೆಡ್ ಕಲರಲ್ಲೇ ಇರುತ್ತೆ. ಸೊ ಈ ಇನ್ಸಿಗ್ನಿಫಿಕೆಂಟ್ ನಾಯ್ಸ್ ಏನಿದೆ ಮಾರ್ಕೆಟ್ನಲ್ಲಿ ಟ್ರೆಂಡ್ ಫಾಲೋ ಮಾಡಬೇಕಾದಾಗ ಅದನ್ನ ಹೈಕಿನಾಶಿ ಚಾರ್ಟ್ ರಿಮೂವ್ ಮಾಡುತ್ತೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ನಾವು ಹೈಕಿನಾಶಿ ಚಾರ್ಟ್ನ ನೋಡಿದಾಗ ಮಾರ್ಕೆಟ್ ಯಾವ ದಿಕ್ಕಲ್ಲಿ ಸಾಗ್ತಿದೆ ಅಂತ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ವೈ ಪ್ರಪಂಚದ ಎಷ್ಟೊಂದು ಜನ ಟ್ರೇಡರ್ಸ್ ಹೈಕಿನಾಶಿ ಚಾರ್ಟ್ಸ್ನ ಯೂಸ್ ಮಾಡ್ತಾರೆ. ನಮಗೆ ಹಳ್ಳ ಗುಂಡಿ ರೋಡ್ ಬೇಡಪ್ಪ, ನಮಗೆ ಹೈವೇನೇ ಬೇಕು ಅನ್ನೋರು ಕ್ಯಾಂಡಲ್ ಸ್ಟಿಕ್ಸ್ ನಾವು ಬಳಸೋದೇ ಇಲ್ಲ ಅಂದರೆ ಯಾಕೆ ಬಳಸಬೇಕು ಅಂತ ಒಂದು ಮೇನ್ ರೀಸನ್ ಹೇಳಬೇಕು ಅಂದರೆ, ಕ್ಯಾಂಡಲ್ ಸ್ಟಿಕ್ಸ್ ನಮಗೆ ರಿಯಲ್ ಪ್ರೈಸಸ್ ಕೋಟ್ ಮಾಡುತ್ತೆ, ವೆರಾಸ್ ಹೈಕಿನಾಶಿ ನಮಗೆ ಆವ್ರೇಜ್ ಪ್ರೈಸಸ್ ತೋರಿಸುತ್ತೆ. ಸೊ ಹೈಕಿನಾಶಿ ಬೋತ್ ಪಾಸ್ಟ್ ಕ್ಯಾಂಡಲ್ ಆ್ಯಂಡ್ ಪ್ರೆಸೆಂಟ್ ಕ್ಯಾಂಡಲ್ನ ಕನ್ಸಿಡರ್ ಮಾಡಿ ಹೈಕಿನಾಶಿ ತನ್ನ ವ್ಯಾಲ್ಯೂಸ್ನ ಕೋಟ್ ಮಾಡುತ್ತೆ. ಹೈಕಿನಾಶಿ ನಮಗೆ ಇವಾಗಿರೋ ಸಾಫ್ಟ್ವೇರ್ಸ್ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅದರ ಕ್ಯಾಲ್ಕುಲೇಷನ್ ಇಸ್ ಲೀಸ್ಟ್ ಇಂಪಾರ್ಟೆಂಟ್ ನಮಗೆ. ಬಟ್ ಹೈಕಿನಾಶಿಯ ಮೇನ್ ಯೂಸ್ ಮಾರ್ಕೆಟ್ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತ ತಿಳ್ಕೊಳ್ಳೋದು, ವೆರಾಸ್ ಕ್ಯಾಂಡಲ್ ಸ್ಟಿಕ್ಸ್ ನಮಗೆ ಆ್ಯಕ್ಚುಲ್ ವ್ಯಾಲ್ಯೂಸ್
ಎಷ್ಟಿತ್ತು ಅಂತ ತಿಳಿಸ್ಕೊಡುತ್ತೆ. ಈಗ ನಾವಿಲ್ಲಿ ನೋಡ್ತಿರೋದು ಹೈಕಿನಾಶಿ ಕ್ಯಾಂಡಲ್ಸ್. ಇದರಲ್ಲಿ ನಾವು ತಿಳ್ಕೋಬೇಕಾಗಿರೋದು 3 ಥರದ ಇಂಪಾರ್ಟೆಂಟ್ ಕ್ಯಾಂಡಲ್ ಪ್ಯಾಟರ್ನ್ಸ್. ಇದರಲ್ಲಿ ಮೊದಲನೇದು ಗ್ರೀನ್ ಕ್ಯಾಂಡಲ್ ವಿತೌಟ್ ಲೋವರ್ ವಿಕ್. ಅಂದರೆ ಈ ಕ್ಯಾಂಡಲ್ ಅಲ್ಲಿ ದೊಡ್ಡ ಬಾಡಿ ಇರುತ್ತೆ, ತುಂಬ ಚಿಕ್ಕದು ಅಥವಾ ಯಾವುದೇ ಥರ ವಿಕ್ ಇಲ್ಲಿ ಇರುವುದಿಲ್ಲ. ಇದೇನು ಡಿನೋಟ್ ಮಾಡುತ್ತೆ? ಇಲ್ಲಿ ಬುಲ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ದಿಸ್ ಇಸ್ ಅ ಬುಲ್ಲಿಶ್ ಕ್ಯಾಂಡಲ್. ಅದೇ ಥರ ಅ ರೆಡ್ ಕ್ಯಾಂಡಲ್ ವಿತೌಟ್ ಅಪ್ಪರ್ ವಿಕ್ ಆರ್ ತುಂಬ ಚಿಕ್ಕ ಅಪ್ಪರ್ ವಿಕ್ ಇರುವಂತಹ ಕ್ಯಾಂಡಲ್ ಬೇರಿಶ್ ಕ್ಯಾಂಡಲ್ ಆಗಿರುತ್ತೆ. ಇದು ಬೇರ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ತೋರಿಸುತ್ತೆ. ಮೂರನೇ ತರಹದ ಕ್ಯಾಂಡಲ್ ಇದು ಈ ತರ ಕ್ಯಾಂಡಲ್. ದಿಸ್ ಇಸ್ ಅನ್ ಇಂಡಿಸಿಷನ್ ಕ್ಯಾಂಡಲ್. ಈ ಕ್ಯಾಂಡಲ್ನಲ್ಲಿ ಬಾಡಿ ತುಂಬ ಇನ್ಸಿಗ್ನಿಫಿಕೆಂಟ್ ಆಗಿದೆ, ವಿಕ್ಸ್ ತುಂಬ ದೊಡ್ಡದಿದೆ. ಸೊ ಇದು ನಮಗೇನು ಹೇಳುತ್ತೆ? ಮಾರ್ಕೆಟ್ ಐದರ್ ಇಲ್ಲಿಂದ ಕಂಟಿನ್ಯೂ ಆಗ್ಬೋದು, ಅಥವಾ ಇಲ್ಲೇ ಪಾಸ್ ಆಗ್ಬೋದು, ಅಥವಾ ರಿವರ್ಸ್ ಆಗಿ ಮೇಲ್ ಹೋಗ್ಬೋದು. ಸೊ ಇದು ಈ ಟ್ರೆಂಡ್ ಸ್ಲೋ ಆಗ್ತಿದೆ ಅನ್ನೋ ಮುನ್ಸೂಚನೆಯನ್ನು ಕೊಡುತ್ತೆ. ಸೊ ಜಸ್ಟ್ ಟು ರಿಐಟರೇಟ್, 3 ಥರ ನಾವು ಕ್ಯಾಂಡಲ್ಸ್ನ ಇಲ್ಲಿ ತಿಳ್ಕೋಬೇಕಾಗತ್ತೆ. ಮೊದಲನೆಯದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್. ಈ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನೀವು ನೋಡ್ತಿದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ವಿಕ್ ಇದ್ರೆ ತುಂಬಾ ಚಿಕ್ಕದಿರುತ್ತೆ ಅಥವಾ ಇರೋದೇ ಇಲ್ಲ. ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಕೂಡ ಮೇಲ್ಗಡೆ ವಿಕ್ ಇರುತ್ತೆ ಅಥವಾ ಇರೋದೇ ಇಲ್ಲ, ತುಂಬಾ ಸ್ಟ್ರಾಂಗ್ ಆಗಿ ಬೇರಿಶ್ ಕ್ಯಾಂಡಲ್ಸ್ ಇರುತ್ತೆ. ಮೂರನೇದು ಇಂಡಿಸಿಷನ್ ಕ್ಯಾಂಡಲ್ಸ್. ಇದು ಐದರ್ ಮಾರ್ಕೆಟ್ ಪಾಸ್ ಆಗ್ಬೋದು ಅಂತ ತೋರಿಸುತ್ತೆ, ಅಥವಾ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗ್ಬೋದು ಅಂತ ತೋರಿಸುತ್ತೆ, ಅಥವಾ ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂ ಆಗ್ಬೋದು ಅಂತ ತೋರಿಸುತ್ತೆ. ಸೊ ಈ 3 ಥರದ ಕ್ಯಾಂಡಲ್ಸ್ ನಾವು ಹೈಕಿನಾಶಿಲಿ ನೋಡಿ ಮಾರ್ಕೆಟ್ ಯಾವ ಸ್ಟೇಜ್ನಲ್ಲಿದೆ, ಮಾರ್ಕೆಟ್ ಯಾವ ದಿಕ್ಕಲ್ಲಿ ಹೋಗ್ತಿದೆ, ಟ್ರೆಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಟ್ರೆಂಡ್ ಈ ಪರಿಸ್ಥಿತಿಯಲ್ಲಿ ಕರೆಂಟ್ ಪರಿಸ್ಥಿತಿಯಲ್ಲಿ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಿದ್ಯಾ, ಒಂದು ಹಾಲ್ಟ್ ತಗೋತಿದ್ಯಾ ಅಂತ ನಾವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಬೋದು. ಸೊ ನಾವು ಕ್ಯಾಂಡಲ್ ಸ್ಟಿಕ್ಸ್ನ ಬಳಸಿ ಯಾವ ಪ್ರೈಸ್ ಪಾಯಿಂಟ್ ಯಾವ ರೇಂಜಲ್ಲಿ ಮಾರ್ಕೆಟ್ ಟ್ರೇಡ್ ಆಯಿತು ಅಂತ ತಿಳ್ಕೊಬೋದು. ಹಾಗೆ ಹೈಕಿನಾಶಿನ ಬಳಸಿ ಮಾರ್ಕೆಟ್ ಮೇಲೆ ಹೋಗ್ತಿದ್ಯಾ, ಕೆಳಗೆ ಬರ್ತಿದ್ಯಾ, ಅಥವಾ ಇಂಡಿಸಿಷನ್ ಸ್ಟೇಜಲ್ಲಿ ಇದೆಯಾ ಅಂತ ತುಂಬ ಕ್ಲಿಯರ್ ಆಗಿ ನಾವು ತಿಳ್ಕೊಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ವೈ ನಾವು ಹೈಕಿನಾಶಿ ಚಾರ್ಟ್ನ ಬಳಸ್ತೀವಿ. ಸೊ ನೆಕ್ಸ್ಟ್ ಟೈಮ್ ನೀವು ಮಾರ್ಕೆಟ್ ಚಾರ್ಟ್ಸ್ ನೋಡಬೇಕಾದಾಗ ಕ್ಯಾಂಡಲ್ಸ್ನ ನೋಡಿ ಪ್ರೈಸ್ ಪಾಯಿಂಟ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗೆ ಹೈಕಿನಾಶಿ ಚಾರ್ಟ್ಸ್ನ ನೋಡಿ ಮಾರ್ಕೆಟ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಬೋದು. ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಗಿವನ್ ಯು that valuable information that is needed so that ಈ ಥರ ಇನ್ಸಿಗ್ನಿಫಿಕೆಂಟ್ ನಾಯ್ಸಸ್ ನಿಮ್ಮ ಟ್ರೇಡಿಂಗ್ಗೆ ಅಡಚಣೆ ಆಗದೆ ಇರಲಿ ಅಂತ. ಇಫ್ ನಿಮಗೆ ಈ ವಿಡಿಯೋ ವ್ಯಾಲ್ಯೂಬಲ್ ಅನಿಸಿದ್ರೆ ಇದೇ ಥರ ಫ್ಯೂಚರ್ ವಿಡಿಯೋಸ್ ನಾವು ಮಾಡಬೇಕು ಅಂತ ಆಸೆ ಇದೆ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್, ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಟ್ಸ್ ನಾವಿನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನೆಲ್ಲ ನಾವು ಜೊತೆಗೆ ಎಕ್ಸ್ಪ್ಲೋರ್ ಮಾಡೋಣ. ಹೀಗೆ ನಾವು ಈ ಚಾನೆಲ್ನ ಬೆಳೆಸ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೊ ಮಚ್.